ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುಮಾ ಪಾಟೀಲ್, ಶ್ರೀ ಶಕ್ತಿ ಸವಿರುಚಿಯಿಂದ. ಇವತ್ತು ನಮ್ಮ ಮನೆ ಗುರುವಾರ ಲಕ್ಷ್ಮೀ ಪೂಜಾಕ್ಕೆ ನೈವೇದ್ಯಕ್ಕೆ ನಾನು ಗೆಣಸಿನ ಹೋಳಿಗೆ ರೆಸಿಪಿ ಮಾಡಿದ್ನಿ. ಅದರದ್ದು ವಿಡಿಯೋ ನಾನು ಹೆಂಗೆ ಮಾಡಿದ್ನಂತೆ ಡೀಟೇಲ್ ವಿಡಿಯೋ ನಿಮ್ಮೊಂದಿಗೆ ತೊಗೊಂಬಂದೆನು. ಮುಂಜಾನೆನ ಲಕ್ಷ್ಮೀ ಪೂಜಾ ಬೆಳಗಿನ ಬ್ರಹ್ಮ ಮುಹೂರ್ತದೊಳಗೆ ಮುಗಿಸಿದ್ನಿ. ಅದರದ್ದು ಶಾರ್ಟ್ ವಿಡಿಯೋ ನಾನು ಆಲ್ರೆಡಿ ಹಾಕಿದೆನು. ಇವತ್ತು ಅದು ಬೆಳಗ್ಗೆನೇ ಪೂಜೆ ಮಾಡಿ ಮುಗಿಸಿ ನೈವೇದ್ಯ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಡು ಗೆಣಸು ಸ್ವಲ್ಪ ನಾವಿಬ್ಬರೇ ಇರೋದ್ರಿಂದ ಸ್ವಲ್ಪ ತೊಗೊಂಡು ಎರಡೂ ಗೆಣಸು ಒಂದು ಸ್ವಲ್ಪ ನೀರೊಳಗೆ ಹಾಕಿ ಕುದಿಸ್ಬೇಕು. ಈ ಗೆಣಸನ್ನು ಭಾಳ ಬಾಯ್ಲ್ ಮಾಡೋ ಹಾಗಿಲ್ಲ, ಒಂದು ಸ್ವಲ್ಪ ಗಂಟಿರಬೇಕು. ನೋಡ್ರಿ ಇಲ್ಲೇ ಈ ರೀತಿಯಾಗಿರಬೇಕು. ಅವನ್ನ ತೆಗೆದಿಟ್ಕೊಂಡು ನೀವು ಸ್ಟೀಮ್ ಮಾಡೋರಿದ್ರು ಸ್ಟೀಮ್ ಮಾಡೋಕ್ಕೂ ನಡಿತೈತಿ. ಹಾಗೂ ಒಮ್ಮೆ ನಾನು ಮಾಡಿದ್ನಿ ಈ ರೀತಿ. ಒಮ್ಮೆ ನೀರೊಳಗೆ ಹಾಕಿ ಕುದಿಸಿ ಅವನ್ನ ತಗೊಂಡು ಕಾಸ ಆಮೇಲೆ ನಾವು ಇದಕ್ಕೆ ಬೆಲ್ಲದ ಪುಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಬೆಲ್ಲದ ಕಣ್ಣಿ ಇದ್ರೆ ಅದನ್ನು ತೆರೆದ್ರೂ ಬರ್ತೈತಿ. ನಾನು ಈ ರೀತಿ ಪುಡಿ ಬೆಲ್ಲ ಇರೋದ್ರಿಂದ ಪುಡಿ ಮಾಡಿ ಇಟ್ಕೊಂಡಿನಿ. ಅವನ್ನೆಲ್ಲ ನಿಧಾನಕ್ಕೆ ಒಂದು ಸ್ವಲ್ಪ ಸಿಪ್ಪಿ ಸುಲಿದ ಕಾಸ ಇಟ್ಕೋಬೇಕು. ಅವನು ಅಂದ್ರೆ ಸುಡೋದಾದ್ರೆ ಇದಾಗಂಗಿಲ್ಲ ಅಂತ ಕಾಸ ಒಂದು ಸ್ವಲ್ಪ ಆರಿದ್ದಿಂದ ಸಿಪ್ಪಿ ಸುಲಿದ ಕಾಸ ಈ ರೀತಿ ಹೆರಮುಳ್ಳೆನ ಅದನ್ನು ತೆರೆದಿಟ್ಕೋಬೇಕು. ನಾವು ಎಷ್ಟೇ ಕೈಲೇ ಸ್ಮ್ಯಾಶ್ ಮಾಡಿದ್ರೂ ಅದೊಂದು ಸ್ವಲ್ಪ ಕಾಳು ಉಳಿತೈತಿ. ಅದಕ್ಕೋಸ್ಕರ ಈ ರೀತಿ ಹೆರಮುಳ್ಳೆ ತೆರೆದ ಕಾಸ ಅದನ್ನೊಂದು ಸ್ವಲ್ಪ ಕೈಲೇ ಮಿಜ್ಕೋಬೇಕು. ಮತ್ತು ಬೆಲ್ಲ ಪುಡಿ ಇದ್ರೆ ನಡಿತೈತಿ, ಕಣ್ಣಿ ಇದ್ದರೆ ಈ ರೀತಿ ಅದನ್ನು ಹೆರಮುಳ್ಳೆ ಸಹಾಯದಿಂದನೇ ತೆರ್ಕೋಬೇಕು. ಈ ರೀತಿ ಅವ್ನ ಕೈಲೇ ಚೆಂದಾಗ ಒಂದು ಸ್ವಲ್ಪ ನಾದಿ ಕಾಸ ಒಂದು ಪ್ಲೇಟ್ ಮುಚ್ಚೆ ಇಟ್ಬಿಡ್ಬೇಕು. ಈ ಹೋಳ್ಗೆ ಮಾಡೋಕೆ ನಾವು ಮುಂಜಾನೆ ಮಾಡೋರಿದ್ರೆ ಹಿಂದಿನ ದಿವ್ಸ ರಾತ್ರಿನೇ ಸ್ವಲ್ಪ ಮಾಡಿಟ್ಕೊಂಡ್ರೆ ಬೆಟರ್. ಆಮೇಲೆ ಸಂಜೆಗೆ ಮಾಡೋರಿದ್ರೆ ಮುಂಜಾನೆನ ಮಾಡಿಟ್ರು 3-4 ಗಂಟೆಗೆ ಅದು ಮಾಡೋಕೆ ಹದ ಬರ್ತೈತಿ. ಆದಷ್ಟು ಇದು ಆರಬೇಕು. ಮತ್ತು ಇದಕ್ಕೆ ಹಿಟ್ಟಿಗೆ ನಾನು ಚುರುಟಿ ರವೆ, ಮೈದಾ, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿ ಕಾಸ ಎಣ್ಣೆ ಹಾಕಿ ಹಿಟ್ಟು ಅದ ಕೂಡಲೇ ಎರಡು ಕುಡಿಸಿ ಮಾಡಿ ರೆಡಿ ಮಾಡಿ ಇಟ್ಟಿದ್ನಿ. ನೋಡ್ರಿ ಇಲ್ಲೇ ಹೂರ್ಣ ಹದ ಬಂದೈತಿ. ಸಂಜೆಗೆ ಅಂದ್ರೆ ಒಂದು 4 ಗಂಟೆಗೆ ಅದು ಅಷ್ಟೊತ್ತಿಗೆ ಹೋಳ್ಗೆ ಮಾಡಾಕತ್ನಿ ನಾನು. ಅಂದ್ರೆ ಸಂಜೆ ನೈವೇದ್ಯ ಮಾಡಿರಾತಂತೇಳಿ ಈ ರೀತಿ ಎರಡೂ ಹೂರ್ಣ ಹೋಳ್ಗೆ ಉಳ್ಳಿ ತುಂಬ್ಕೊಂಡು ಹೋಳ್ಗೆ ಮಾಡ್ಕೋಬೇಕು. ಹೂರ್ಣ ನಾವು ಎಷ್ಟು ಆರ್ತೈತಲ್ಲ ಆದಷ್ಟು ಹೋಳ್ಗೆ ಚಲೋ ಆಗ್ತಾವಿವ. ಈ ರೀತಿ ಲಟ್ರಂಗಿ ಸಹಾಯದಿಂದ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿ ಕಾಸ ಹೋಳ್ಗೆ ಮಾಡಿದ್ರೆ ಗೆಣಸಿನ ಹೋಳ್ಗೆ ರೆಡಿ ಆಯಿತು. ಮಾಡೋದು ಈಸಿ ಇದು, ಮತ್ತು ಟೇಸ್ಟು ಚಲೋ ಆಗಿರ್ತೈತಿ. ಈಗ ಗೆಣಸಿನ ಸೀಸನ್ ಆಗಿರೋದ್ರಿಂದ ನೀವೆಲ್ಲರೂ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿ 1 ತಿಂಗಳು ಆಯಿತು. ನಾನು ಇವಾಗ ಇದನ್ನು ಮಾಡತ್ತನು. ಸ್ವಲ್ಪ ಮದುವೆ ಅದು ಇದು ಫಂಕ್ಷನ್ ಸಂಬಂಧ ಮಾಡೋಕ್ಕಾಗಲಿಲ್ಲ. ಗುರುವಾರ ಲಕ್ಷ್ಮೀ ಪೂಜಾಕ್ಕೆ ನೈವೇದ್ಯಕ್ಕೂ ಆಯ್ತು. ಮತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ರೆಸಿಪಿ ಇದು ಮಾಡಿರ್ಕಿಲ್ಲಲ್ಲ, ಅದಕ್ಕೋಸ್ಕರ ಇದನ್ನು ಮಾಡಿ ನಿಮಗೆ ತೋರಿಸಿದನು. ಈ ರೀತಿ ನೀವೆಲ್ಲರೂ ಗೆಣಸಿನ ಹೋಳ್ಗೆ ಮನೆಯಲ್ಲಿ ಗೆಣಸಿದ್ದಾಗಲಿ ಮತ್ತು ಈಗ ಇಲ್ದಿರೂ ಮಾರ್ಕೆಟ್ ಒಳಗೆ ಸಿಗತೈತಿ, ತೊಗೊಂಬಂದು ಕಾಸ ಈ ರೀತಿ ಗೆಣಸಿನ ಹೋಳ್ಗೆ ಮಾಡಿ ಟೇಸ್ಟ್ ಮಾಡಿರಿ. ಭಾಳ ಸೂಪರ್ ಆಗಿರ್ತೈತಿ. ಇದೊಂಥರ ಡಿಫ್ರೆಂಟು ಇರ್ತೈತಿ. ಸಜ್ಕದ ಹೋಳ್ಗೆ, ಒಬ್ಬಟ್ಟಿನ ಹೋಳ್ಗೆ, ಕೊಬ್ಬರಿ ಹೋಳ್ಗೆ, ಶೇಂಗಾ ಹೋಳ್ಗೆ ಎಲ್ಲ ಥರ ಮಾಡಿರ್ತೀರಿ. ಇದನ್ನೂ ಒಂದು ಸಲ ಟೇಸ್ಟ್ ಮಾಡಿ ನೋಡಿರಿ. ಎಲ್ಲರಿಗೂ ಫಸ್ಟ್ ಟೈಮ್ ಮಾಡೋರಿಗೆ ಒಂದು ಸ್ವಲ್ಪ ಆರಿದ್ದಿಂದ ಚಲೋ ಆಗ್ತೈತಿ. ಹದ ನೋಡ್ಕೊಂಡು ಹಾಕಿರಿ. ಮತ್ತು ಗೆಣಸು ಸ್ವಲ್ಪ ಸ್ವೀಟ್ ಇರೋದ್ರಿಂದ ನೋಡಿ ಬೆಲ್ಲ ಹಾಕಿರಿ ನೀವು. ನಾನು ಅಳತಿ ಏನು ಮಾಡೇ ಇಲ್ಲ ಇದಕ್ಕೆ. ಮಿನಿಮಮ್ ಅಂದ್ರೆ ನಾನು ಅಳತಿ ಮಾಡ್ಕೊಂಡು ಆಮೇಲೆ ದೇವ್ರ ನೈವೇದ್ಯಕ್ಕೆ ಒಂದು ಪಲಾವ ಬದ್ನಿಕಾಯಿ ಪಲ್ಯ ಮಾಡೀನಿ. ಪಲಾವ್ ಮಾಡ್ಕೊಳಕ್ಕೆ ಒಂದು ಸ್ವಲ್ಪ ಅಕ್ಕಿ ನೀರಾಗಿ ಹಾಕ್ಕೊಂಡು ನನ್ನಂತಕ್ಕೆ ಇದ್ದಿದ್ದು ವೆಜಿಟೇಬಲ್ಗಳು ಟೊಮೆಟೊ, ಗಜ್ರಿ ಮತ್ತು ಡಬ್ಬುಕಾಯಿ, ಬಟಾಟೆ, ಉಳ್ಳಾಗಡ್ಡಿ ಹೆಂಚಿಟ್ಕೊಂಡು ಪೇಸ್ಟ್ ಮಾಡ್ಕೊಳಕ್ಕೆ ನಾನು ಒಂದು ಸ್ವಲ್ಪ ಪುದೀನ, ಕೊತ್ತಂಬರಿ, ಎಲ್ಲ ಸ್ಪೈಸಸ್, ಜೀರಿಗೆ, ಕೊತ್ತಂಬರಿ ಕಾಳು, ಮೆಣಸಿನಕಾಳು, ಏಲಕ್ಕಿ, ಲವಂಗ, ಚಕ್ಕೆ, ಇದನ್ನು ಇಷ್ಟು ಸ್ಪೈಸಿಗಳು ಅವನ್ನೆಲ್ಲ ರುಬ್ಬಿ ಪೇಸ್ಟ್ ಮಾಡಿ ಇಟ್ಕೊಂಡು ಒಗ್ಗರಣೆಗೆ ಬೋಗಣಿಗೆ ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ತುಪ್ಪ ಹಾಕಿ ಎಲ್ಲ ವೆಜಿಟೇಬಲ್ಗಳು ಹಾಕಿದ್ನಿ. ಒಂದು ಸ್ವಲ್ಪ ಗೋಡಂಬಿ ಹಾಕೀನಿ. ನಾನು ಇದು ಪಲಾವ್ ರೆಸಿಪಿ ಇದನ್ನಷ್ಟು ಸಪ್ರೇಟ್ ಹಾಕಿದೆನು. ನಾನು ಈ ದೇವರಿಗೆ ನೈವೇದ್ಯ ಮಾಡಿ ಸ್ವಲ್ಪ ನಾನು ನಿಮಗೆ ವಿಡಿಯೋ ತೋರಿಸಿದೆನು. ಇದ್ರದ್ದು ಡೀಟೇಲ್ ವಿಡಿಯೋ ನಾನು ನಿಮಗೆ ಆಲ್ರೆಡಿ ಹಾಕಿದೆನು ನೋಡಿರಿ. ಈ ರೀತಿ ಒಗ್ಗರಣೆ ಒಳಗೆ ಎಣ್ಣೆ ಬಿಡುವಂಗೆ ಒಂದು ಸ್ವಲ್ಪ ವೆಜಿಟೇಬಲ್ಗಳು ಮಸಾಲೆಗಳು ಬೆಂದ್ರೆ ರೈಸ್ ಭಾಳ ಚಲೋ ಆಗ್ತೈತಿ. ರುಚಿ ತಕ್ಕಷ್ಟು ಉಪ್ಪು, ಅದಕ್ಕೆ ಆಮೇಲೆ ಅಕ್ಕಿ ಒಂದು ಸ್ವಲ್ಪ ನೆನೆ ಹಾಕಿರ್ತಲ್ಲ ಅವನು ಸ್ವಲ್ಪ ಸೋಸಿ ಇಟ್ಕೊಂಡು ಕಾಸ ನೀರು ಬಸದ ಹಾಕಬೇಕು. ನಾವು ಒಂದು ಅಕ್ಕಿ ತೊಗೊಂಡಿದ್ರೆ ನಾನು ಇದು ಜೀರಾ ರೈಸ್ ಮಾಡಿದ್ನಿ. ಇದಕ್ಕೆ 4ರಷ್ಟು ನೀರು ಹಾಕಿದ್ನಿ. ಸ್ವಲ್ಪ ಮೆತ್ತಗಾದ್ರೆ ಚಲೋ ಆಗ್ತೈತೆ ಅಂತೇಳಿ ಸ್ವಲ್ಪ ಕೊತ್ತಂಬರಿ ಹೆಂಚಾಕಿ ಕಾಸ ಒಂದು ಸೈಡ್ ಬದ್ನಿಕಾಯಿ ಕುದಿಯಾತಿತ್ತು, ಒಂದು ಸೈಡ್ ಪಲಾವ್ ರೆಡಿ ಆಯಿತು. ಆಮೇಲೆ ನೈವೇದ್ಯಕ್ಕೆ ಒಂದು ಸ್ವಲ್ಪ ಶಾಂಡಿಗೆ, ಅಲಸಂದೆ ಶಾಂಡಿಗೆ ಹುರಿದ ಕಾಸ, ಅನ್ನ, ಬದ್ನಿಕಾಯಿ ಪಲ್ಯ, ಆಮೇಲೆ ರೈತ, ಆಮೇಲೆ ಹೋಳ್ಗೆ, ತುಪ್ಪ ಈ ರೀತಿಯಾಗಿ ದೇವ್ರಿಗೆ ನೈವೇದ್ಯ ಮಾಡ್ಕೊಂಡಿನಿ. ನಂದು ಇದು ಗೆಣಸಿನ ಹೋಳಿಗೆ ರೆಸಿಪಿ ನಿಮಗೆಲ್ಲರೂ ಇಷ್ಟ ಆದ್ರೆ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿರಿ.
ಮತ್ತು ನಿಮಗೆ ಹೆಂಗೆ ಬಂತಂತೆ ಕಾಸು ನಂಗೆ ಮೆಸೇಜ್ ಮೂಲಕ ತಿಳಿಸ್ರಿ. ಮತ್ತು ನನ್ನೆಲ್ಲ ಅಡುಗೆ ವಿಡಿಯೋಗಳು, ಪೂಜಾ ವಿಡಿಯೋಗಳು ನೀವೆಲ್ಲರೂ ನೋಡತ್ತೀರಿ, ಲೈಕ್ ಮಾಡತ್ತೀರಿ ಮತ್ತು ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆ ಅಂತ ತಿಳಿಸತ್ತೀರಿ. ಮತ್ತು ನೀವೆಲ್ಲರೂ ಈ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡ್ತಾರಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ಯಾರೆಲ್ಲ ವಿಡಿಯೋ ನೋಡಿದಾರೋ ಒಂದು ಲೈಕ್ ಕೊಡೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ನಿಮ್ಮೆಲ್ಲರ ಸಪೋರ್ಟ್ ಸದಾ ಹೀಗೆ ಇರಲಿ. ಎಲ್ಲರಿಗೂ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.